ಆಚೆ ಬಂದೆ, ಬಸ್ಸು ರೆಡಿಯಾಗಿ ನಿಂತೈತೆ. ನಾನು ಹಿಂಗೆ ಕಂಪೇರ್ ಮಾಡ್ಕೊಂಡ್ರೆ ಏನೂ ತೊಗೊಳಕ್ಕಾಗಲ್ಲ ಗೈಸ್. ಕಿಡ್ನಾಪ್ ಕ್ಯಾರ್ ಇಲ್ಲಂಗೆ ಐತೆ. ಸರಿ ಮೆನು ನೋಡೋಕೆ ಏನು ಪೋಸ್ಟರ್ ನೋಡೋಕೇನು ಚೆಕ್ ಮಾಡ ಬನ್ನಿ. ಫಸ್ಟು ರೂಮ್ಗೆ ಹೋಗ್ಬಿಟ್ಟು ಅದೊಂದು ಬ್ಯಾಗ್ ಒಂದು ಇಟ್ಬಿಟ್ರೆ ನಾನು. ಗೈಸ್ ಬನ್ನಿ, ಸೊ ಇವತ್ತು ಶಾಪಿಂಗ್ ಕಂಟಿನ್ಯೂ ಮಾಡೋಣ. ಬೇಕಾಗಿರೋದೆಲ್ಲ ತೊಗೊಂಡಿದ್ದೀನಿ, ಚಾಕ್ಲೇಟ್ಸ್ ಅದು ಇದು. ಇನ್ನೂ ಸರಿ ಕಂಪೇರ್ ಮಾಡೋಣ. ಸರಿ ಯೂರೋ ಸ್ಪಾರ್ ಅಂತ ಇದೆ, ಅಲ್ಲಿ ಏನಾದರೂ ಕಿಡ್ಸ್ ಟಾಯ್ಸ್ ಏನೋ ಸಿಗುತ್ತಾ, ಮತ್ತು ಏನಾದರೂ ಮನೆಗೇನೋ ಐಟಮ್ ಸಿಗುತ್ತಾ, ಇಲ್ಲಿಂದ ತೊಗೊಂಡೋಗೋಣ ಅಂತ ನೋಡೋಣ. ಸೊ ಬನ್ನಿ, ಆಫೀಸಿಂದ ಬಂದರೆ ನಿಮ್ಗೆ ಇಲ್ಲೇ ನಿಯರ್ ಬೈ ಇದೆ ಅಂತ ಹೇಳ್ಬೋದು, ಯೂರೋ ಸ್ಟಾರ್ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಟ್ರೈ ಮಾಡೋಣ ಸಿಗುತ್ತಾ ಏನಾದರೂ ಅಂತ. ಇದೆಲ್ಲ ಕಡಿಮೆ ಸಿಗುತ್ತೆ ಅಂತ ಹೇಳಿದ್ರು, ಚೆಕ್ ಮಾಡೋಕ್ಕೇನೋ. ಬನ್ನಿ ಗೈಸ್, ಯೂರೋ ಸ್ಪಾರ್. ನೋಡಿ ಗೈಸ್ ಹೆಂಗಿದೆ ಇದು ಶಾಪಿಂಗ್ ಸೆಂಟ್ರು. ಏನು ಡಿಫ್ರೆನ್ಸ್ ಏನಿರಲ್ಲ, ನಮ್ಮ ಮೆಟ್ರೋ ಹೆಂಗಿರುತ್ತೋ ಅಲ್ಲೂ ಇಲ್ಲೆಲ್ಲ ಇದೇ ಥರ. ಬಟ್ ಇಲ್ಲಿ ಬೆಸ್ಟ್ ಪ್ರೈಸ್ ಅಂತ ಹೇಳ್ತಾರೆ. ನೋಡೋಣ, ನೆನ್ನೆ ಅಲ್ಲಿ ತೊಗೊಂಡಿದ್ದಕ್ಕೊಂದು ಐಡಿಯಾ ಇದೆ, ಅಲ್ಲಿ ಎಷ್ಟಿದೆ ಇಲ್ಲಿ ಎಷ್ಟು ಅಂತ ಕಂಪೇರ್ ಮಾಡಿ ನೋಡೋಣ, ಕಡಿಮೆ ಸಿಗುತ್ತಾ ಏನು ಅಂತ. ಯೂರೋಸ್ ಅಲ್ಲಿ ಸ್ವಲ್ಪ ಏನೋ ಚಾಕ್ಲೇಟ್ಸ್ ಎಲ್ಲ ತೊಗೊಂಡಿದ್ದೆ, ಅಲ್ಲಿ 3.5 ಯೂರೋಸ್ ಕೊಟ್ಟಿದ್ದೆ. ನೋಡೋಣ ಬನ್ನಿ ಇಲ್ಲಿ ಎಷ್ಟಿಗೆ ಸಿಗುತ್ತೆ. ಗೈಸ್ ನೋಡಿ, ಯೂರೋ ಸ್ಪಾನಲ್ಲಿ ರಫೇಲಲ್ಲಿ ಐತೆ, ಏನು ಡಿಫ್ರೆನ್ಸ್ ಏನಿಲ್ಲ ಗೈಸ್, ಅಷ್ಟೇ ಐತೆ. 3.99 ಯೂರೋಸು ಇದೆ, ಡಿಫ್ರೆನ್ಸ್ ಏನಿಲ್ಲ. ಎಲ್ಲ ಚಾಕ್ಲೇಟ್ಸ್ ಎಲ್ಲ ಸಿಗುತ್ತೆ ಹಂಗಾರೆ ನಿಮಗೆ. ಅಲ್ಲೂ ಅಷ್ಟೇ ಇತ್ತು, ತೊಗೊಂಡಿದ್ದೀನಿ. ಮತ್ತು ಇನ್ನೇನು ಚಾಕ್ಲೇಟ್ಸ್ ತೊಗೊಳ್ಳೋ ಅಂಥದ್ದಿಲ್ಲ. ಪಾಪುನು ನೋಡ್ಬೇಕು, ನಮ್ಮ ಪಾಪುನಿಗೆ ಏನೋ ಸಿಗುತ್ತಾ ಟಾಯ್ಸು ಗೀಸ್ ಅಂತ. ಅಲ್ಲಿ ಚೆಕ್ ಇಟ್ ಔಟ್. ಜನ ಕೇಳೋದು ಹೇಳ್ತಾರೆ ಬನ್ನಿ. ಮತ್ತು ಊಟಕ್ಕೆ ಏನೋ ತೊಗೊಂಡೋಗ್ಬೇಕು, ಹೊರಗಡೆ ಹೋಗಿ ತಿನ್ನೋ ಬದಲು ಇಲ್ಲೇನೋ ತೊಗೊಂಡೋದ್ರೆ ಆಗುತ್ತೆ. ವಾಯ್ಸ್ ಏನೋ ಡಿಫ್ರೆಂಟ್ ಆಗಿರೋದು ನೋಡೋಣ ಅಂದರೆ, ಎಲ್ಲ ಏನು ಅಷ್ಟು ಡಿಫ್ರೆಂಟ್ ಆಗಿರೋದು ಏನೂ ಇಲ್ಲ. ಎಲ್ಲ ಕಡೆ ಏನು ಸಿಗುತ್ತೋ ಅದೇ ಥರ ಐತೆ. ಇಲ್ಲೂ ಇದೇನೋ ನಾಯ್ಸ್ ಬೇರೆ ಮಾಡುತ್ತೆ. ಬಿಟ್ಟರೆ ಏನೂ ಸಿಗ್ತಾಯಿಲ್ಲ ಗೈಸ್. ನೋಡೋಣ ಹುಡ್ಕೋಣ. 4:58 ಕತ್ಲೆನೇ ಆಗೋಯ್ತು ಬಸ್ ಆಗಲಿ. ಸುಮ್ಮನೆ ಅಲ್ಲಿಂದ ಹೊರಗಡೆ ಬರೋಷ್ಟೆಲ್ಲ ಕತ್ಲೆ ಆಗೋಯ್ತು. ಓಕೆ, ಅಲ್ಲೇನು ಕ್ರೇಜಿ ಅಂತ ಏನು ಅನ್ನಿಸ್ಲಿಲ್ಲ. ಐ ಥಿಂಕ್ ಚಾಕ್ಲೇಟ್ ಎಲ್ಲ ಕಡೆ ಸೇಮೇ ಇದೆ. ಸೊ ನೀವು ಆರಾಮಾಗಿ ಈ ಥರ ಯಾವ್ದಾನ ಒಂದು ಶಾಪಿಂಗ್ ಮಾಲ್ಗೆ ಹೋದರೆ ಯು ಕ್ಯಾನ್ ಪರ್ಚೇಸ್ ಎಲ್ಲಿ ಬೇಕಾದ್ರೂ ತೊಗೊಳ್ಳಿ. ಐ ಥಿಂಕ್ ಎವ್ರಿವೇರ್ ಸೇಮ್ ಪ್ರೈಸ್, ಜಸ್ಟ್ ಮೈಟ್ ಬಿ ಸಮ್ ಯೂರೋ, ಅಂದರೆ 0.73 ಯೂರೋಸ್ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ತೊಗೊಳ್ಳಿ. ಫಸ್ಟು ರೂಮ್ಗೆ ಹೋಗ್ಬಿಟ್ಟು ಅದೊಂದು ಬ್ಯಾಗ್ ಒಂದು ಇಟ್ಬಿಟ್ರೆ ನಾನು, ಆಮೇಲೆ ಫುಲ್ಲು ಫ್ರೀಯಾಗಿ ಓಡಾಡ್ಬೋದು ಎಲ್ಲಿ ಬೇಕಾದರೂ. ಇನ್ನು 5 ಗಂಟೆ ಫುಲ್ಲು ಕತ್ಲೆ ಆಲ್ರೆಡಿ ಹಿಂದೆಗಡೆ. ಆ್ಯಕ್ಚುಲಿ ಕ್ಯಾಮ್ರಾ ಬೆಳಕು ಕೊಡ್ತಾ ಇದೆ ಅಷ್ಟೇ, ಹಿಂದೆಗಡೆ ಫುಲ್ಲು ಕತ್ಲೆ ಇದೆ ನೋಡಿ. ಅದು ನಮ್ಮ ಒಮಿನಿ ಥರ ಕಿಡ್ನಾಪ್ ಕ್ಯಾರ್ ಇಲ್ಲಂಗೆ ಐತೆ. ಆ್ಯಕ್ಚುಲಿ ಬಸ್ಸಲ್ಲಿ ಹೋಗ್ಬೇಕಾಗಿತ್ತು, ಆಚೆ ಬಂದೆ, ಬಸ್ಸು ರೆಡಿಯಾಗಿ ನಿಂತೈತೆ, ಹೋಗೋಕ್ಕಾಗಲ್ಲ. ನೆಕ್ಸ್ಟ್ ಬಸ್ ಇನ್ನೂ 2 ನಿಮಿಷಕ್ಕೆ ಬರುತ್ತೆ, ಬನ್ನಿ ಹೋಗೋಣ. ಗೈಸ್ ಬನ್ನಿ, ಆ್ಯಕ್ಷನ್ ಸಿಗುತ್ತೆ ಖಂಡಿತ ಟಾಯ್ಸ್ತು ಅಂತ ಹೇಳಿದ್ರು. ಆ್ಯಕ್ಷನ್ ಹುಡುಕಿದ್ದೀನಿ, ಕೊನೆಗೂ ಮಾಲಲ್ಲೇ ಇದೆ ಗೈಸ್. ಹೊರಗಡೆ ಹೋಗಿ ನೋಡೋಣ ಬನ್ನಿ, ಏನೋ ಸಿಗುತ್ತೇನೋ. ಇಲ್ಲಿದೆ ಆ್ಯಕ್ಷನ್. ನೋಡಿ ಪವರ್ ಬ್ಯಾಂಕ್ ಎಲ್ಲ ಏನು ಕಾನ್ಸೆಪ್ಟ್ ಎಲ್ಲ ಐತೆ, ಎಷ್ಟು ಚೆನ್ನಾಗೈತೆ, ಸಖತ್ತಾಗೈತೆ ಪವರ್ ಬ್ಯಾಂಕು. ನೋಡಿ ಇದೆಲ್ಲ ವೈರ್ಲೆಸ್ ಚಾರ್ಜರು, ಕ್ರೇಜಿ ಆಗಿದೆ ಗೈಸ್. ಆ್ಯಕ್ಚುಲಿ ಇದೆಲ್ಲ ವೈರ್ಲೆಸ್ ಚಾರ್ಜರು. ಇದು ಅಷ್ಟೇ ಪವರ್ ಬ್ಯಾಂಕು. ನೋಡಿ ಎಷ್ಟು ಚೆನ್ನಾಗಿದೆ ಪವರ್ ಬ್ಯಾಂಕು. ಇದು ಪವರ್ ಬ್ಯಾಂಕು ಅಟ್ಯಾಚಬಲ್ಲು. ಅಲ್ಲಿಂದ ಬಂದರೆ ಹಲೋ ಗೈಸ್, ಇಲ್ಲಿ ನೋಡಿ ಒಂದು ವಾಟರ್ ಬಾಟ್ಲು. ಇಟ್ಸ್ ಅರೌಂಡ್ 26 ಯೂರೋಸ್, ಅಂದರೆ ನಮ್ಮ ಇಂಡಿಯಾ ಕಂಪೇರ್ ಮಾಡಿಕೊಂಡ್ರೆ 2600 ರೂಪಾಯಿ. ಇಂಡಿಯಾ ಕಂಪೇರ್ ಮಾಡೋಕ್ಕೆ ಹೋಗಲೇಬಾರ್ದು. ಕ್ರೇಜಿ ಗೈಸ್, ಎಲ್ಲ ಸಖತ್ತಾಗಿದೆ. ಫೈಲು ಅದು ಇದೆಲ್ಲ, ಬಟ್ ಎಲ್ಲ ಕಾಸ್ಟ್ಲಿ ಗೈಸ್. ನಮ್ಮ ಮಾಲ್ ಅಪೋಸಿಟೇ ಬರುತ್ತಿದ್ದು. ನನಗೆ ಈಗ ಬ್ಯಾಗ್ ಎಷ್ಟು ಇವು ಇಷ್ಟ ಆಯಿತು. ಆ್ಯಕ್ಚುಲಿ ಇಲ್ಲೆಲ್ಲ ಈ ಥರ ಬ್ಯಾಗ್ ಯೂಸ್ ಮಾಡ್ತಾರೆ, ಆಫೀಸ್ ಬ್ಯಾಗು ಸಖತ್ತಾಗಿರುತ್ತೆ. ಇದು ಎಷ್ಟು ಗೊತ್ತಾ,
119 euros ಅಂದರೆ ಅರೌಂಡ್ 10,000. ಇದು ಸಕ್ಕತ್ತಾಗೈತೆ ಬ್ಯಾಗು. 69 euros, 6,900 ರೂಪಾಯಿ. ನಾನು ಹಿಂಗೆ ಕಂಪೇರ್ ಮಾಡ್ಕೊಂಡ್ರೆ ಏನೂ ತೊಗೊಳಕ್ಕಾಗಲ್ಲ ಗೈಸ್ ನೋಡಿ ಇಲ್ಲಿನ ಗ್ರೀಟಿಂಗ್ ಕಾರ್ಡ್ ಕಾನ್ಸೆಪ್ಟ್ ಎಲ್ಲ ಐತೆ. ಮೇ ಬಿ ಇದೆಲ್ಲ ಕ್ರಿಸ್ಮಸ್ ಬಂದಿರ್ಬೇಕು. ನೋಡಿ ಎಷ್ಟು ಚೆನ್ನಾಗಿದೆ, ಕ್ರೇಜಿ ಎಲ್ಲ ಎಷ್ಟು ಚೆನ್ನಾಗೈತೆ. ಸಿಕ್ಕಾಪಡೆ ಇದಾವೆ ಗೈಸ್ ನೋಡಿ. ಹ್ಯಾಪಿ ಬರ್ಡೇಗೆ ಬೇರೆ ಇದೆ. ಇದೆಲ್ಲ ಫುಲ್ ಸೆಷನ್ ಫಾರ್ ಗ್ರೀಟಿಂಗ್ ಕಾರ್ಡ್ಸು. ತುಂಬ ಚೆನ್ನಾಗಿದೆ ಗೈಸ್ ಕಾನ್ಸೆಪ್ಟು. ಗೈಸ್ ಬನ್ನಿ, ಸೆಂಟ್ರಲ್ ವಿಯಾನ್ ಮಿಚ್ಚೆ ಅಂತ ಇದೆ. ಇಲ್ಲೇನೋ ಅಟ್ಲೀಸ್ಟ್ ಸಿಗುತ್ತೆ ನೋಡೋಣ. ಇಲ್ಲಂತ ಏನೂ ಸಿಗಲಿಲ್ಲ ಗೈಸ್, ಈ ಮಾಲಲ್ಲಿ ಅಂತ ಏನೂ ಸಿಗಲಿಲ್ಲ. ಬಟ್ ಚಾಕ್ಲೇಟ್ಸು ಅದು ಇದು ಬೇಕು ಅಂದರೆ ಇಲ್ಲೆಲ್ಲ ಬರ್ಬೋದು. ಎಲ್ಲ ಥರದ ಚಾಕ್ಲೇಟ್ಸು ಇದೆ. ಟಾಯ್ಸು ಮತ್ತು ಏನಾದರೂ ಮಕ್ಳಿಗೆ ತೊಗೋಬೇಕು ಅಂದರೆ ಆ ಥರದ್ದೇನೂ ಇಲ್ಲ. ನೋಡೋಣ ಬನ್ನಿ, ಇದೇನು ಮೂವಿನೋ ಏನೋ ಇದೆ ಅನಿಸುತ್ತೆ. ಬನ್ನಿ ನೋಡೋಣ ಎಷ್ಟಿದೆ ಮೂವಿ ಪ್ರೈಸ್ ಎಲ್ಲ. ಕಡಿಮೆ ಇದ್ರೆ ಹೋಗ್ಬಿಡೋಣ ಅಂತಾಗೆ. ಅದನ್ನೂ ಒಂದು ಎಕ್ಸ್ಪ್ಲೋರ್ ಮಾಡ್ಬಿಡೋಣ ಅಲ್ವಾ. ವಿಯಾನದಲ್ಲಿ ಮೂವಿ ಆ್ಯಕ್ಚುಲಿ ಜರ್ಮನ್ ಲ್ಯಾಂಗ್ವೇಜ್ ಇರುತ್ತಂತೆ. ನೋಡೋಣ ಸರಿ, ಮೆನು ನೋಡೋಕ್ಕೇನು, ಪೋಸ್ಟರ್ ನೋಡೋಕ್ಕೇನು, ಚೆಕ್ ಮಾಡೋಣ ಬನ್ನಿ ಗೈಸ್. ನೋಡಿ ಹಿಂದೆಗಡೆ ಮಾಡಿರೋದು ಗೈಸ್. ಇಲ್ಲಿ ನೋಡಿ ಚಿಕನ್ನು, ಮಟನ್ನು, ಪೋರ್ಕು, ಬೀಫು ಎಲ್ಲ ಹಿಂಗಿಟ್ಟಾರೆ ಪ್ಯಾಕ್ ಮಾಡಿ. ಈ ಸೆಕ್ಷನ್ ಪೂರ್ತಿ ಅದೇ ಗೈಸ್. ಇದು ನೋಡಿ ಎಲ್ಲ ಪ್ಯಾಕೆಟ್ 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 ಹಾಕೊಂಡು ಕೋಳಿ ನೋಡಿ ಹೆಂಗೆ ಪ್ಯಾಕ್ ಮಾಡೋದ ಗೈಸ್. ನೋಡಿ ಕೋಳಿ ಗೈಸ್. ಇದು ಮಾಲು ಅಂತ ಬಂದೆ. ಆ್ಯಕ್ಚುಲಿ ಹೊರಗಡೆ ಕನೆಕ್ಟಿವಿಟಿ ಇದೆ ಮೆಟ್ರೋಗೆ, ಅದಾದ್ಮೇಲೆ ಹೊರಗಡೆ ಮಾಲ್ ಥರನೇ ಇದೆ. ನೋಡಿ ನೋಡಿ ಗೈಸ್ ಹೆಂಗಿದೆ. ಇಂಟರ್ಸ್ಪಾರ್ ಅಂತ ಏನೋ ಇದೆ. ಕ್ರೇಜಿ ಎಲ್ಲ. ಆಲ್ಮೋಸ್ಟ್ ಎಲ್ಲ ಕಡೆ ಮಾಲ್ಸ್ ಎಲ್ಲ ಸೇಮೇ ಇರುತ್ತೆ ಗೈಸ್, ಡಿಫ್ರೆನ್ಸ್ ಏನಿಲ್ಲ. ಇವಾಗ ನಮ್ಮದು ಆಫೀಸ್ ಪಕ್ಕ ಇತ್ತಲ್ಲ ನೆಕ್ಸಸ್ ಮಾಲ್ ಹಂಗಿದೆ. ಕ್ರಿಸ್ಮಸ್ಗೆಲ್ಲ ಪ್ರಿಪ್ರೇಷನ್ ಆಗ್ತಿದೆ. ಪಾಪಂಗೆ ಎಲ್ಲೂ ಏನೂ ಸಿಗ್ತಾ ಇಲ್ಲ. ಇಲ್ಲೊಂದು ಮಾಲ್ ಇದೆ, ನೋಡೋಣ ಬನ್ನಿ ರೋಡ್ ಏನೋ ಸಿಗುತ್ತಲ್ಲ. ಹೆಂಗಿದೆ ನೋಡಿ ಗೈಸ್ ಮಾಲು, ಕ್ರೇಜಿ ಅಲ್ಲ. ಟಾಯ್ ಶಾಪೇ ಸಿಗ್ತಲ್ಲ ಗೈಸ್. ಆ್ಯಕ್ಷನ್ ಅಂತ ಹೇಳಿದ್ರು, ಅಲ್ಲೋಗಿ ನೋಡಿದ್ರೆ ಏನೂ ಇಲ್ಲ. ಇನ್ನೊಂದು ಎಲ್ಲೆಲ್ಲೋ ನೋಡ್ತಾ ಇದ್ದೀನಿ, ಏನೂ ಸಿಗ್ತಾ ಇಲ್ಲ ಅವನಿಗೇನೆ. ಬನ್ನಿ ನೋಡೋಣ ಮಾಲ್ಗೆ ಹೋಗ್ಬಿಟ್ಟು ಹೊರಗಡೆ ಹೆಂಗೆಂಗಿದೆ ಏನು ಅಂತ ರೋಡ್ ಕ್ರಾಸ್ ಮಾಡೋಣ. ಕ್ರೇಜಿ ಗೈಸ್. ಇಲ್ಲೆಲ್ಲೋ ತೋರಿಸ್ತೈತೆ, ಎಲ್ಲೈತೆ ಅಂತ ಗೊತ್ತಿಲ್ಲ, ಹುಡುಕ್ಬೇಕು. ಅಡ್ರೆಸ್ಸೇ ಗೊತ್ತಾಗಲ್ಲ. ನೋಡಿ ಕೆಳಗಡೆ ರಿವರ್ 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 ಎಲ್ಲ ಗೈಸ್. ಇದು ಮೋರಿ ಇರಬೇಕು. ನೋಡಿ ಗೈಸ್, ಇಲ್ಲಿ ಕಿಯಾ ಕಾರ್ನ ಟ್ಯಾಕ್ಸಿ ಯೂಸ್ ಮಾಡ್ತಾರೆ. ಕಿಯಾ ಯೂಸ್ ಆಗ್ತಾರೆ ಟ್ಯಾಕ್ಸಿಗೆ. ಬೇಗ ಚೋಟ ಮೋಟ ಹೋಗುತ್ತೆ ರೋಡಲ್ಲಿ. ಅದೇ ರೋಡಲ್ಲಿ ಒಂದು ಕಾರ್ಗಳು ಹೋಗುತ್ತೆ ಗೈಸ್. ನೋಡಿ ಅಲ್ಲೇ ಒಂದು ಕಾರು ಹೋಗುತ್ತೆ.